ಜೀವನದಿಂದ ಕಳೆದು ಹೋಗಬೇಡಿ, ಸದಾ ಕ್ರಿಯಾಶೀಲತೆ ಇಂದಿರಿ ಅಂತ. ಅಂದರೆ ಜೀವನದಿಂದ ಕಳೆದೋಗಬಾರ್ದು, ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಅಂತ. ನನ್ನ ಹಳೆ ಸ್ನೇಹಿತ ಒಬ್ಬ ನೆನ್ನೆ ಕರೆ ಮಾಡಿದ್ದ. ಅವನು ಹೇಳ್ದ, ಜೆ ಪಿ, ನೀನು 35 ವರ್ಷದಲ್ಲಿ ಹೇಗಿದ್ದೆ, ಆವಾಗ ಚಟುವಟಿಕೆಯಿಂದ ಇದ್ದೆ, ಈಗಲೂ ಅಷ್ಟೇ ಚಟುವಟಿಕೆಯಿಂದ ಇದ್ದೀಯಲ್ಲ, ಯಾವಾಗಲೂ ಆ್ಯಕ್ಟಿವ್ ಆಗಿದ್ದೀಯಲ್ಲ ಅಂತ ಅಂದ. ಸೊ ನನಗೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಅರ್ಹತೆ ಇದೆ ಅಂತ ಅನ್ನಿಸ್ತು. ಅಂದರೆ ನನ್ನ ಕೇಸಲ್ಲಿ ಏನಾಯಿತು, ನಾನು ಸುಮಾರು ಜನ ಸಾಧಕರನ್ನ ನೋಡಿಬಿಟ್ಟು ನಮ್ಮ ಲೈಫ್ ಇರೋದು ಇಷ್ಟೇ ಚಿಕ್ಕದು ಅಂತ ನಂಗೆ ಅರ್ಥ ಆಗೋಯ್ತು. ಅದಕ್ಕೋಸ್ಕರ ಅದನ್ನು ಹಿಗ್ಗಿಸ್ಕೋಬೇಕು, ಜೀವನನ ಚೆನ್ನಾಗಿ ಅನುಭವಿಸ್ಬೇಕು ಅನ್ನೋ ಕಲ್ಪನೆ ಬಂತು. ಹಾಗಾಗಿ ಅನುಕ್ಷಣ ಅನುಭವಿಸಿ ಅಂತ ಪುಸ್ತಕ ಬರೆದೆ. ಈ ಜೀವನೋತ್ಸಾಹ ಅಂತ ಏನು ಪುಸ್ತಕ ಬರೆದಿದ್ದೀನಿ, ಇದು ಈ ಹೆಸರಲ್ಲೇ ನಾನೊಂದು 200 ಟ್ರೈನಿಂಗ್ ವರ್ಕ್ಶಾಪ್ ಮಾಡಿದೆ. ಓಕೆ, ಈ ಜೀವನೋತ್ಸಾಹ ಬುಕ್ಕು ನಿಮಗೆ ಸಪ್ನಾ ಬುಕ್ ಹೌಸಲ್ಲಿ ಸಿಗುತ್ತೆ. Amazon.in ಲಿಂಕು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಇದೆ, ನೀವು ಡೈರೆಕ್ಟಾಗಿ ಆ ಡಿಸ್ಕ್ರಿಪ್ಷನ್ ಮೂಲಕ ಪಡ್ಕೋಬೋದು. ಆಮೇಲೆ ನಾನು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಟಿ ವಿನಲ್ಲೂ ಕಾಣಿಸ್ಕೊಳ್ತಾ ಇದ್ದಿದ್ದರಿಂದ ಕಮಿಷನರ್ ಆಫೀಸಲ್ಲಿದ್ದೆ. ಎಲ್ಲರೂ ರಿಟೈರ್ ಆದಾಗ ನನಗೇನೆ ನಿರೂಪಣೆ ಮಾಡೋಕ್ಕೆ ಕರೆಯೋರು. ನಾನು ಅವಾಗ ನೋಡ್ತಾ ಇದ್ದೆ ಸಮಾನ ಜನ, ಅಯ್ಯೋ ಇನ್ನೇನು ರಿಟೈರ್ಮೆಂಟ್ ಆಗೋಯ್ತು, ನಮ್ಮ ಲೈಫ್ ಇನ್ನೇನು ಮುಗಿದೋಯಿತು ಅನ್ನೋ ಥರ ಅವರ ಮುಖದಲ್ಲಿರುವ ಛಾಯೆಯನ್ನು ಗಮನಿಸ್ತಾ ಇದ್ದೆ. ಆವಾಗ ಅನ್ನಿಸ್ತು, ನಾವು ಕೆಲಸದಿಂದ ರಿಟೈರ್ಮೆಂಟೇ ಹೊರತು ಲೈಫಿಂದ ರಿಟೈರ್ಮೆಂಟ್ ಅಲ್ಲ. ನಾವು ಆ್ಯಕ್ಚುಲಿ ಲೈಫಿಂದ ರಿಟೈರ್ಮೆಂಟ್ ಆಗಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಕ್ರಿಯಾಶೀಲತೆಯಿಂದ ಇದ್ದರೆ ಆ ಜೀವನದಲ್ಲಿ ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀವಿ ಅಂತ. ಸತ್ತಂತಿಹರನ್ನು ಬಡಿದೆಚ್ಚರಿಸುವಂತ ಕುವೆಂಪು ಹೇಳಿದ್ರೆ, ಯಾಕೆ ವಿವೇಕಾನಂದರು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿದ್ರು ಅಲ್ವಾ ಸ್ನೇಹಿತರೆ? ಅಂದರೆ ಹೆಚ್ಚಿನ ಜನ ಮಲಗಿದ್ದಾರೆ, ಅವ್ರನ್ನ ಏಳಿಸ್ಬೇಕು, ಎದ್ದವ್ರನ್ನ ಎದ್ದೇಳಿ ಅಂತ ಇನ್ನೊಂಚೂರು ಬಡ್ದೆಬ್ಬಿಸ್ಬೇಕು. ಆಮೇಲೆ ಗುರಿ ಇಟ್ಕೊಳ್ರಪ್ಪ, ನಿಮ್ಮ ಜೀವನದಲ್ಲಿ ಕನಸುಗಳನ್ನು ಗುರಿ ಇಟ್ಕೊಂಡ್ರೆ ನೀವದು ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂದರು. ನಾವೇನು ಮಾಡ್ತೀವಿ, ಗುರಿ ಇಟ್ಕೊಂಡ್ಬಿಟ್ಟು ಮಧ್ಯದಲ್ಲೇ ಅಯ್ಯೋ ನನ್ನ ಕೈಲಿ ಆಗಲ್ಲ, ನನಗಲ್ಲ, ಬೇರೆಯವ್ರಿಗೆ ಅಂತ ಬಿಟ್ಬಿಡ್ತೀವಿ. ಯಾರು ನಿರಂತರವಾಗಿ ಕಂಟಿನ್ಯೂ ಆಗಿರ್ತಾರೆ, ಗುರಿ ಮುಟ್ಬಿಡ್ತಾರೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇಟ್ ಈಸ್ ಎ ಫ್ಯಾಕ್ಟ್. ನೀವು ಮಧ್ಯದಾರಿನಲ್ಲಿ ನಿಲ್ಲಿಸಲಿಲ್ಲ ಅಂದಿದ್ರೆ ನಿಮಗೂ ಸಾಧ್ಯ ಆಗಿರೋದು ಅಂತ ಹೇಳ್ತಾ, ನಾವು ಬದುಕಿನಿಂದ ರಿಟೈರ್ ಆಗೋವರೆಗೂ ಆ್ಯಕ್ಟಿವ್ ಆಗಿರೋಣ, ಅಲರ್ಟ್ ಆಗಿರೋಣ, ಅಚೀವ್ಮೆಂಟ್ ಮಾಡೋಣ ಅಂತ ಹೇಳ್ತಾ, ಈ ಒಂದು ರೀತಿ ಜೀವನದಲ್ಲಿ ಇದ್ದಕ್ಕಿದ್ದಂಗೆ ಮಾಡ್ತಾನೇ ಇದ್ದ ಕೆಲಸ ಮಾಡ್ತಾ ಇದ್ದಾಗ ಅಯ್ಯೋ ಲೈಫ್ ಇಷ್ಟೇನಾ ಅಂತ ಅನಿಸುತ್ತೆ. ಅದಕ್ಕೆ ನಾನು ಲೈಫ್ ನಮ್ಮದೇನೆ ಅಂತ ಮತ್ತೊಂದು ಕೃತಿ ಬರೆದೆ ನಾನು. ಈ ಲೈಫು ನಮ್ಮದೇನೆ ರೀ, ನಾವು ನಮ್ಮ ಬದುಕನ್ನು ಚೆನ್ನಾಗಿ ಅನುಭವಿಸೋಣ. ಪ್ರಾಬ್ಲಮ್ಸ್ ಯಾರಿಗೆ ಬರಲ್ಲ, ಅದು ಆರೋಗ್ಯದ ಕುರಿತಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಆ ಪ್ರಾಬ್ಲಮ್ನ ನಾವು ಫೇಸ್ ಮಾಡೋಣ. ಫೇಸಿಂಗ್ ದ ಥ್ರೆಟ್ಸ್. ಯಾವಾಗಲೂ ಪ್ರಾಬ್ಲಮ್ ಅನ್ನೋ ಬದಲು ಸೊಲ್ಯೂಷನ್ ಕಡೆಗೆ ಗಮನ ಕೊಡೋಣ ಅಂತ ಹೇಳ್ತಾನೆ ಬರ್ತಾ ಇದ್ದೀನಿ ಸ್ನೇಹಿತರೆ. ನೀವು ಜೀವನದಲ್ಲಿ ಉತ್ಸಾಹವನ್ನು ಇಟ್ಟುಕೊಂಡರೆ ಜೀವನದಿಂದ ನೀವು ಕಳೆದು ಹೋಗುವುದಿಲ್ಲ, ಕ್ರಿಯಾಶೀಲತೆಯಿಂದ ಇರ್ತೀರಿ. ಕ್ರಿಯಾಶೀಲತೆ ರೆಪ್ರೆಸೆಂಟ್ಸ್ ಆ್ಯಕ್ಷನ್ ಓರಿಯೆಂಟೆಡ್. ಜಾಸ್ತಿ ಜನ ಬರೀ ಜ್ಞಾನ ಸಂಪಾದಿಸ್ಬಿಡ್ತಾರೆ, ಜ್ಞಾನ ತಿಳ್ಕೊಳ್ತಾರೆ, ಬಟ್ ಆ ಜ್ಞಾನದಿಂದ ನಾನು ಏನು ಪಡ್ಕೊಂಡೆ ಅದನ್ನು ಜೀವನದಲ್ಲಿ ಅನುಸರಿಸಲ್ಲ. ಅದಕ್ಕೆ ಇಂಪ್ಲಿಮೆಂಟೇಷನ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಜೊತೆಗೆ ಹೇಳ್ತೀವಿ ನಾವು, ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಅಂತಲೂ ಹೇಳ್ತೀವಲ್ವ ಸ್ನೇಹಿತರೆ? ಏನಂತೀರಾ? ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಜೊತೆಗೆ ನಾನು ನಿನ್ನೆ ಪತ್ರಿಕೆ ನೋಡ್ತಾ ಇದ್ದಾಗ ಸುಮಾರು 14,000 ವಿದ್ಯಾರ್ಥಿಗಳು ಸೂಯಿಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇತ್ತು. ತುಂಬ ಬೇಜಾರಾಯಿತು. ನನ್ನ ಸೋಲುಗಳಿಗೆ ಅಂಜಿದಿರಿಯೇ, ಕೀಳರಿಮೆ, ಜೊತೆಗೆ ಅನುಕ್ಷಣ ಅನುಭವಿಸಿ, ಇವೆಲ್ಲ ಪುಸ್ತಕ ಬರೆದಿರೋದು ಬದುಕು ನಿಮ್ಮದು. ಬದುಕನ್ನು ಸೊಗಸಾಗಿ ನೀವು ಅನುಭವಿಸ್ಬೇಕು ಅನ್ನೋದು ನನ್ನ ಆಸೆ. ಓಕೆ, ಈ ಥರದ ವಿಷಯಗಳನ್ನು ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಗುರುವಾರಗಳಂದು ನೀಡ್ತಾ ಇರ್ತೀನಿ. ಇವತ್ತು ಇಲ್ಲಿಂದ ಕ್ಯಾರಿ ಫಾರ್ವರ್ಡ್ ಮಾಡ್ರೇಟ್ ಮಾಡೋದಕ್ಕೆ ನನಗೆ ಗಂಗಾವತಿಯಲ್ಲಿರುವಂತಹ ಒಬ್ಬ ಶೈಲಜಾ ಟೀಚರ್ ಇದ್ದಾರೆ. ಶೈಲಜಾ ಟೀಚರ್ ಇನ್ನೊಂದಿಬ್ಬರು ಪಾರ್ಟಿಸಿಪೆಂಟ್ಸ್ ಬಂದರೆ ಅವ್ರನ್ನೆಲ್ಲ ಮಾತಾಡಿಸ್ತಾ ಇರ್ತಾರೆ. ಅವ್ರ ಮಾತನ್ನು ಕೇಳಿ ನಿಮ್ಗನಿಸಿಕೆ ಏನನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆಲ್ ಅಂತ ಒತ್ತಿ, ಆಮೇಲೆ ಲೈಕ್ ಮಾಡಿ ಫಾರ್ವರ್ಡ್ ಮಾಡಿದ್ರೆ ಪುಣ್ಯ ಕಟ್ಕೊಳ್ತೀರಿ ಅಂತ ಗೊತ್ತಾಗಿದೆ ನನಗೆ. ಈಗ ಪುಣ್ಯ ಕಟ್ಕೋಬೇಕಾ, ನಮ್ಮ ವಿಡಿಯೋ ಫಾರ್ವರ್ಡ್ ಮಾಡಿ, ನೀವು ಇಲ್ಲಿರೋ ವಿಚಾರಗಳನ್ನು ಅನುಭವಿಸಿ ಅಂತ ಹೇಳಿಬಿಟ್ಟು ಶೈಲಜಾ ಮೇಡಮ್ಗೆ ಬಿಡ್ತೀನಿ. ಎಸ್ ಮೇಡಮ್, ಶೈಲಜಾ ನಿಮ್ಮದು ಇನ್ನು ಸಮಯ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ.
ಸರ್, ಇಂದಿನ ಚರ್ಚಾ ವಿಷಯ ತುಂಬಾ ಅರ್ಥಪೂರ್ಣವಾಗಿದೆ. ಇವತ್ತು ಜೀವನದಿಂದ ಕಳೆದು ಹೋಗಬೇಡಿ, ಸದಾ ಕ್ರಿಯಾಶೀಲತೆಯಿಂದಿರಿ. ಇವತ್ತು ಬದುಕಿನಲ್ಲಿ ನಾವು ನೋಡಿದಾಗ ಇದೆ, ಈಗ ಸರ್ ಹೇಳಿದ್ರಿ, ಅಂದ್ರೆ ಇವತ್ತು ಸ್ವಲ್ಪ ಓದು ಕಲಿಕೆ ಅನ್ನೋದು ಸ್ವಲ್ಪ ವಯಸ್ಸಿಗೆ ಮಾತ್ರ ಸೀಮಿತ. ಅದಾದ್ಮೇಲೆ ಅದರಿಂದ ವಿಮುಖ ಆಗ್ಬಿಡ್ತಾರೆ ಬಹಳಷ್ಟು ಜನ. ಹಾಗಾಗಿ ಮೊದಲನೇದಾಗಿ ನಾವು ಸದಾ ಕ್ರಿಯಾಶೀಲ ಆಗಿರ್ಬೇಕು ಅನ್ನೋ ಒಂದು ದೃಢ ಸಂಕಲ್ಪವನ್ನ ಬದುಕಿನಲ್ಲಿ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಎಷ್ಟೋ ಜಾಡ್ಯಗಳು ತಾನೇ ಹೊರಟೋಗ್ತವೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಕತ್ತಲು ಅಂತ ಅಳುವುದರ ಬದಲಾಗಿ ಒಂದು ಸಣ್ಣ ಅಣತೆಯನ್ನ ಹಚ್ಚಿಡಿ ಸಾಕು, ನೀವು ಬೆಳಕಿನ ರೂವಾರಿಗಳಾಗುತ್ತೀರಿ ಅಂತ. ಹಾಗಾಗಿ ನಾವು ಈ ಕ್ರಿಯಾಶೀಲರಾಗುವ ಮುಂಚೆ ಈ ಕ್ರಿಯಾಶೀಲತೆ ಅಂದ್ರೆ ಏನನ್ನೋದನ್ನ ಸರಿಯಾಗಿ ಅರ್ಥೈಸ್ಕೊಳ್ಬೇಕಾಗುತ್ತೆ. ಕ್ರಿಯೆ ಅಂದ್ರೆ ಕೆಲಸ, ಶೀಲತೆ ಅಂದ್ರೆ ಸಾಮರ್ಥ್ಯ. ಒಂದು ವ್ಯಕ್ತಿಯಲ್ಲಿರುವಂತಹ ಕೆಲಸ ಮಾಡುವ ಸಾಮರ್ಥ್ಯವನ್ನ ನಾವೇನಂತ ಕರಿತೀವಿ? ಕ್ರಿಯಾಶೀಲತೆ ಅಂತ ಕರಿತೀವಿ. ಇಂದಿನ ಪ್ರತಿಯೊಬ್ಬರಿಗೂ ಕೂಡ ಇದು ತುಂಬಾ ಅಗತ್ಯ. ಕ್ರಿಯಾಶೀಲತೆ ಅಂತಕ್ಕಂಥದ್ದು ಬದುಕಿನ ಜೀವಂತಿಕೆಯ ಲಕ್ಷಣ. ಹೀಗೆ ನಮ್ಗೆ ಹೇಳ್ತಾರೆ, ಆ ಇವರು ಗಾಂಧೀಜಿಯವರು ಹೇಳ್ತಾರೆ, ಚೇಂಜ್ ವರ್ಕ್ ಈಸ್ ರೆಸ್ಟ್ ಅಂತ ಹೇಳ್ತಾರೆ. ನಮ್ ಕೆಲಸವನ್ನ ಬದಲಾಯಿಸುವುದೇ ನಮ್ಗೆ ಬದುಕಿನ ಕೆಲಸದ ನಡುವೆ ಇರುವಂತಹ ವಿಶ್ರಾಂತಿ ಅಂತ ಹೇಳ್ತಾರೆ. ಕ್ರಿಯಾಶೀಲತೆಯ ಮಹತ್ವವನ್ನ ಒಂದು ಸಣ್ಣ ನುಡಿಮುತ್ತಿನಿಂದ ಅರ್ಥ ಮಾಡ್ಕೋಬಹುದು. ನಿಂತ ನೀರಿನಲ್ಲಿ ಕ್ರಿಮಿಗಳು ಹುಟ್ಟುತ್ತವೆ, ಖಾಲಿ ಇರುವಂತಹ ಮನುಷ್ಯನಲ್ಲಿ ಕೆಟ್ಟ ವಿಚಾರಗಳು ಹುಟ್ಟುತ್ತವೆ. ಹರಿಯುವ ನೀರು ಸದಾ ಪರಿಶುದ್ಧವಾಗಿರುತ್ತದೆ, ಹಾಗೆ ಸದಾ ಕ್ರಿಯಾಶೀಲವಾಗಿರುವಂತಹ ವ್ಯಕ್ತಿಯಲ್ಲಿ ಸೃಜನಶೀಲತೆ, ಒಳ್ಳೆ ಮೌಲ್ಯಗಳು ಅಂತಕ್ಕಂಥದ್ದು ತಾನೇ ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತವೆ. ಹಾಗಾಗಿ ಇನ್ನೊಂದು ಮಾತು ಕೂಡ ಇದೆ, ತುಕ್ಕು ಹಿಡಿದು ಹೋಗುವುದಕ್ಕಿಂತ ಸಾಧನೆಯಲ್ಲಿ ಸವೆದು ಹೋಗುವುದು ಮೇಲು ಅಂತಕ್ಕಂಥದ್ದು ಕ್ರಿಯಾಶೀಲತೆಯ ಮಹತ್ವವನ್ನ ಇನ್ನಷ್ಟು ಹೆಚ್ಚು ನಮ್ಗೆ ಮನೋವೇದ್ಯಗೊಳಿಸುತ್ತೆ. ಹೀಗೆ ಇಂಥ ಒಂದು ಕ್ರಿಯಾಶೀಲತೆಯ ಬದುಕಿಗೆ ಬಹಳಷ್ಟು ಮುಖ್ಯ. ಸ್ನೇಹಿತರೆ, ನಮ್ಮಲ್ಲಿ ಇವತ್ತು ಆನ್ಲೈನ್ ಕ್ಲಾಸ್ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ಅವ್ರು ಈ ಕ್ರಿಯಾಶೀಲತೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲನೇದಾಗಿ ಅನಂತ ಕೃಷ್ಣ ಮೋಹನ್ ಸರ್, ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಬೇಕಾಗಿ ಕೇಳ್ತಾರೆ. ನಮಸ್ಕಾರ ಮೇಡಮ್, ಎಲ್ಲರಿಗೂ ನಮಸ್ಕಾರ. ಜೀವನದಿಂದ ಕಳೆದು ಹೋಗಬೇಡಿ, ಸದಾ ಕ್ರಿಯಾಶೀಲತೆಯಿಂದಿರಿ. ಪ್ರತಿ ಜೀವನದಲ್ಲಿ ನಾವು ಪ್ರತಿದಿನ ನಾವು ಒಡನಾಟ ಮಾಡ್ಬೇಕಾದ್ರೆ ನಮ್ ಜೊತೆ ಅನೇಕ ಜನರ ಜೊತೆ ಸಾಮಾಜಿಕವಾಗಿರ್ಬೋದು, ನಾವೆಲ್ಲರ ಜೊತೆ ಕೂಡಿ ಜೀವನ ಮಾಡ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಯಾರೋ ಒಬ್ರು ಯಾರೋ ಏನೋ ಅಂದಾರ ಅಂತ ಹೇಳಿ ಅದನ್ನೇ ಯೋಚನೆ ಮಾಡಕ್ಕಂತ ಅವತ್ತಿಂದೆಲ್ಲ ಡಿಪ್ರೆಷನ್ಗೆ ಹೋಗ್ತಾರೆ. ಸೊ ಮನುಷ್ಯನು ಯಾವ ರೀತಿ ನಾವು ಕ್ರಿಯಾಶೀಲತೆಯನ್ನು ನಮ್ಮಲ್ಲಿ ಬೆಳೆಸ್ಕೋಬೇಕಂದ್ರೆ ನಮ್ಮ ಮಾನಸಿಕ ಸ್ಥಿತಿ ಕೂಡ ಅದೇ ರೀತಿಯಲ್ಲಿ ಇರ್ಬೇಕು. ನಾವು ಜೀವನದಲ್ಲಿ ಕೆಲವು ನೋವು ಎಲ್ಲವೂ ಬರ್ತವೆ, ಕಷ್ಟ ಸುಖ ಸಂತೋಷ ಎಲ್ಲವನ್ನೂ ಜೊತೆ ಮಾಡಿಕೊಂಡು ಕ್ರಿಯಾಶೀಲತೆಯಿಂದ ಇರಬೇಕು. ಪ್ರತಿದಿನ ಉತ್ಸಾಹದಿಂದ ಇರಬೇಕು. ನಾವು ಈ ದಿನ ನಾವು ಏನೋ ಒಂದು ಕಷ್ಟ ಬಂತು ಅಲ್ಲೇ ಓಲ್ಡ್ ಆಗ್ಲಾರ್ದಂಗೆ ಅದನ್ನ ಬದಿಗಟ್ಟಿ ಅದರಿಂದ ಹೊರ ಬಂದು ಬರುವಂತಹ ಸ್ಥಿತಿ ನಿರ್ಮಾಣ ಮಾಡಿಕೊಂಡಾಗ ಕ್ರಿಯಾಶೀಲತೆಯಿಂದ ಬದುಕಬೇಕು. ಯಾರೋ ಏನೋ ಅಂದರೆ ಯಾವ್ದೋ ಒಂದು ಕಷ್ಟ ಬಂದಿದೆ ಅಂತ ಇವತ್ತಿನ ಯುವ ಪೀಳಿಗೆ ನೋಡ್ತಾ ಇರ್ತೀವಿ. ಮಕ್ಕಳು ಕೂಡ ಇವತ್ತು ಎಂತ ಸಣ್ಣ ಸಣ್ಣ ಓದೋದ್ರಲ್ಲಿ ಯಾವ್ದ್ರಲ್ಲೂ ಫೇಲ್ ಆಗಿದಾರ ಅಂತ ಅವರು ಡಿಪ್ರೆಷನ್ಗೆ ಹೋಗಿ ಸುಸೈಡ್ ಮಾಡ್ಕೊಂಡಿದ್ ನೋಡಿವಿ. ಕೆಲವರು ಯಾವ್ದೋ ಒಂದು ನನ್ಗೆ ಬಂದಿದೆ ನೋವು ಅಂತೇಳಿ ಡ್ರಿಂಕ್ಸ್ ಮಾಡೋದನ್ನ ನೋಡ್ತಾ ಇರ್ತೀವಿ. ಸೊ ಇವೆಲ್ಲ ಮಾನಸಿಕ ಸ್ಥಿತಿಗಳನ್ನು ನಾವು ಬದಿಗೊಟ್ಟಿ ನಾವು ಕ್ರಿಯಾಶೀಲತೆಯಿಂದ ಇರಬೇಕು. ನಾವು ಜೀವನದಲ್ಲಿ ಪ್ರತಿ ಕ್ಷಣನೂ ಪ್ರತಿದಿನನೂ ಆನಂದವನ್ನ ನಾವು ಯಾವ ರೀತಿ ಪಡ್ಕೋಬಹುದು ಅನ್ನೋದನ್ನ ನಾವು ಈ ಪ್ರಕೃತಿಯಿಂದ ನೋಡಿ ಕಲಿಬೇಕು. ನಾವು ಪ್ರಕೃತಿನಲ್ಲಿ ಪ್ರತಿದಿನ ನಾವು ಒಡನಾಟ ಮಾಡ್ಬೇಕಾದ್ರೆ ಒಂದು ಗಿಡ ನೋಡ್ಬೋದು, ಒಂದು ಹೂವ ನೋಡ್ಬೋದು, ಅದನ್ನ ನೋಡಿದ್ರೆ ಎಷ್ಟು ಆನಂದ ಸಿಗುತ್ತೆ ಅನ್ನೋದನ್ನ ನಾವು ಆಹ್ವಾನಿಸಬೇಕು ಹೊರತು ನಮ್ಗೆ ಯಾರೋ ಏನೋ ಅಂದ್ರು ಯಾವ್ದೋ ಒಂದು ಕಷ್ಟ ಬಂತು ಅಂತ ಅದನ್ನೇ ಮನದಲ್ಲಿ ಇಟ್ಕೊಂಡು ಅದನ್ನೇ ಯೋಚನೆ ಮಾಡಕಂತ ನಾವು ಅಂದಿನ ದಿನ ಡಿಪ್ರೆಷನ್ಗೆ ಹೋಗೋದನ್ನ ಬಿಟ್ಟು ಅನೇಕ ತಿಂಗಳುಗಳು ವರ್ಷಗಳು ಕಳೆದೋದ್ಮೇಲೆ ಸೊ ನಾನು ಆ ನೋವಿನಿಂದ ಈಗ ಹೊರಗೆ ಬಂದಲ್ಲ, ಇದನ್ನ ನಾನು ಇದರಿಂದೇನೆ ಅದನ್ನ ಬಗ್ಗೆ ಪರಿಹಾರ ಹುಡುಕೊಂಡಿದ್ರೆ ಚೆನ್ನಾಗಿತ್ತ ಅಂತ ಅಷ್ಟು ದಿನ ಕಳೆದು ಹೋಗಿರೋದನ್ನ ಅವಾಗ ಯೋಚನೆ ಮಾಡ್ತಾರೆ. ಸೊ ಯಾವಾಗ್ಲೂ ಮನುಷ್ಯನ ಅಂದ್ಮೇಲೆ ಪ್ರತಿಯೊಂದು ಸಮಸ್ಯೆ ಬರ್ತದೆ. ಅವ್ರು ನೋಡಿದ್ರೆ ಅಸಹ್ಯ ಪಡೋರು ಇರ್ತಾರೆ, ಸಂತೋಷ ಪಡೋರು ಇರ್ತಾರೆ. ಎಲ್ಲರೂ ನೋಡಿ ಒಡನಾಟ ಇಡಬೇಕಾದ್ರೂ ಕೂಡ ನಾವು ನಮ್ಮದೇ ಆದ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು. ಆ ವ್ಯಕ್ತಿತ್ವ ಯಾವ ರೀತಿ ಬೆಳೆಸ್ಕೋಬಹುದು ಅಂತ ಅಂದ್ರೆ ನಾವು ಉತ್ತಮವಾದ ಸತ್ಸಂಗ ಇರ್ಬೋದು. ಇವಾಗ ನಾವು ಸಾರ್ ಜೊತೆ ಏನು ಗುರುವಾರ ಏನು ಸತ್ಸಂಗದಲ್ಲಿ ನಾವು ಒಂದು ಏನು ಪರಿವರ್ತನೆ ಆಗ್ತಾ ಇದೀವಲ್ಲ, ಇಂಥ ಸತ್ಸಂಗ ಇರಬಹುದು.
ಧ್ಯಾನ ಇರ್ಬೋದು, ಒಂದು ಒಳ್ಳೆ ಬುಕ್ಸ್ ಇರ್ಬೋದು, ಒಂದು ಒಳ್ಳೆ ಸ್ನೇಹಿತರು ಇರ್ಬೋದು, ಅವನ್ನೆಲ್ಲ ನಾವು ಪಾಸಿಟಿವ್ ಆಗಿ ತಗೊಂಡಾಗ ನಾವು ಕ್ರಿಯಾಶೀಲತೆಯಿಂದ ಇರಬಹುದು. ಪ್ರತಿದಿನ ಧ್ಯಾನದ ಜೊತೆಗೆ ಯೋಗ ಮಾಡೋದು, ಇವೆಲ್ಲ ನಮ್ಮ ದೇಹದ. ಮತ್ತೆ ಕೆಲವರು ಫುಡ್, ಯಾವ ಫುಡ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದನ್ನ ತಿಂತಾನೆ ಇರ್ತಾರೆ. ಅದರಲ್ಲಿ ಕೂಡ ಒಂದ್ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನಾವು ಯಾವ ರೀತಿ ನಾವು ನಮ್ಮ ಜೀವನವನ್ನ ಕ್ರಿಯಾಶೀಲತೆಯಿಂದ ಬೆಳೆಸ್ಕೊಳಕ್ಕೆ ಮೂಲ ಕಾರಣಗಳು ಏನು ಅನ್ನೋದನ್ನ ನಾವು ಅರ್ಥೈಸ್ಕೊಂಡು ನಾವು ಅದನ್ನ ಬೆಳೆಸ್ಕೊಂಡು ಹೋದಾಗ ಪ್ರತಿ ಕ್ಷಣನೂ ಆನಂದನೇ ಇರುತ್ತದೆ. ಆ ಆನಂದದ ಜೊತೆಗೆ ನಮ್ಮ ಜೀವನ ಮಾಡ್ಕೊಂಡಾಗ ಕ್ರಿಯಾಶೀಲತೆಯಿಂದ ನಾವು ಬೆಳಿಬಹುದು. ಅಂತದಕ್ಕೆ ಇವತ್ತು ನೀವು ಏನ್ ಕೊಟ್ಟಿದ್ದೀರಿ, ಇದೊಂದು ಎಚ್ಚರಿಕೆ ಗಂಟೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಅಂದ್ರೆ ಬದುಕು ಅಂದ್ಮೇಲೆ ಏಳು ಬೀಳಿನ ಪಯಣ ಅಂತ ಹೇಳ್ತಾರೆ. ಇಲ್ಲಿ ಖುಷಿ ಇದೆ, ದುಃಖ ಇದೆ, ನೋವಿದೆ, ನಿರಾಶೆ ಇದೆ, ಹತಾಶೆ ಇದೆ, ಎಲ್ಲನೂ ಸೇರಿರ್ತಕ್ಕಂತಹ ಒಂದು ಸಮ್ಮಿಶ್ರಣ ಈ ಬದುಕು. ಇದನ್ನ ನಾವು ಮೊದಲ ಅರ್ಥ ಮಾಡಿಕೊಂಡಾಗ ಕಷ್ಟಕ್ಕೆ ನಾವು ಅತಿಯಾಗಿ ಕುಂದದೆ, ಹೇಳ್ತಾರೆ ಸಂಸಾರವೆಂಬುವುದು ಗಾಳಿಯ ಸೊಡರು, ಇದನ್ನ ನಂಬಿ ಕೆಡದಿರು ಅಂತಾರೆ. ಅಂದ್ರೆ ಇದೊಂದು ನಾವು ಇದು ಅತಿ ಖುಷಿಗೂ ಅಂಟಿಕೊಳ್ದೇನೆ, ಅತಿ ದುಃಖಕ್ಕೂ ನಾವು ಖಿನ್ನತೆಗೊಳಗಾಗ್ದೇನೆ ಮನೋಸ್ಥಿರತೆಯನ್ನ ಗಳಿಸಿ, ಅದ್ರ ಜೊತೆಗೆ ಸತ್ಸಂಗ, ಒಡನಾಟಗಳು, ಹಾಗೆ ಒಳ್ಳೆಯ ಜೀವನ ಕ್ರಮ, ಆಹಾರ ಪದ್ಧತಿ ಇವುಗಳನ್ನ ರೂಢಿಸಿಕೊಂಡು ಧ್ಯಾನ ಪ್ರಾಣಾಯಾಮದಿಂದ ನಮ್ಮ ಮನೋಬಲವನ್ನ ವೃದ್ಧಿಸಿಕೊಳ್ತಾ ನಮ್ಮ ವ್ಯಕ್ತಿತ್ವವನ್ನ ವಿಕಾಸ ಮಾಡ್ಕೊಳ್ಳೋದ್ರಿಂದ ನಾವು ಸದಾ ಕ್ರಿಯಾಶೀಲರಾಗಿರ್ಬೋದು ಅಂತ ತುಂಬಾ ಸೊಗಸಾಗಿ ಹೇಳ್ಕೊಟ್ರಿ ಸರ್. ಧನ್ಯವಾದಗಳು ಸರ್. ಹಾಗೆ ಇನ್ನೊಬ್ರು ಪಾರ್ಟಿಸಿಪೆಂಟ್ ಆಗಿರುವಂತಹ ಶರಣಬಸಪ್ಪ ಸರ್, ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ನಮಸ್ಕಾರ ಮ್ಯಾಮ್, ಧನ್ಯವಾದಗಳು ರೀ. ನಮಸ್ತೆ. ನಮಸ್ಕಾರ ಸರ್ ಎಲ್ಲರಿಗೂ. ಸರ್, ಜೀವನ ಅಂದರೆ ಯಾವುದೇ ಥರ ನೋವುಗಳು ಕಷ್ಟಗಳು ಎಲ್ಲರ ಜೀವನ ಬಂದೇ ಬರ್ತಾವ್ರಿ. ಇವಾಗ ಲಾಸ್ಟ್ 2 ವರ್ಷ ಹಿಂದ್ಗಡೆ ಕೊರೋನಾ ಬಂದಿತ್ತು. ಕೊರೋನಾದಲ್ಲಿ ಕೆಲವರು ಎದೆಗುಂದಿ ಹೊರಗಡೆನೂ ಹೋಗೋಕೆ ಆಗ್ತಾ ಇರ್ಲಿಲ್ಲ. ಆ ಥರ ಯಾವುದೇ ಕಷ್ಟ ಬಂದರು ಸಹನಶೀಲತೆ ಕೆಲವರು ಸಮಾಜದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಯಾರು ಒಳ್ಳೆಯವರು ಅವ್ರು ತಗೊಂಡ್ಬಿಟ್ಟು ಯಾವ್ದು ಕೆಟ್ಟವ್ರು ಬಿಟ್ಟು ಅಂಥವ್ರು ಒಳ್ಳೆಯವರು ಸಂಗ ಮಾಡಿ ನಾವು ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕಂತ ನಾನು ಹೇಳ್ತೇನೆ. ಸಮಾಜದಲ್ಲಿ ಎಲ್ಲ ಥರ ಜನರು ಇರ್ತಾರೆ. ಓಕೆ ಮ್ಯಾಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಸಮಾಜ ಅಂದ್ರೆ ಅಲ್ಲಿ ಎಲ್ಲಾನು ಇದೆ, ಒಳಿತಿದೆ, ಒಳ್ಳೆಯದಿದೆ, ಕೆಟ್ಟದಿದೆ. ಹೌದು ಸರ್. ಇಲ್ಲಿ ನಾವು ಹಂಸದಂತೆ ವರ್ತಿಸ್ಬೇಕಾಗುತ್ತೆ. ಅಂದ್ರೆ ಹಂಸ ಕ್ಷೀರ ನ್ಯಾಯ ಅಂತಾರೆ. ಅದು ಹಾಲು ನೀರು ಇಟ್ರೆ ಹಾಲನ್ನ ಮಾತ್ರ ಸ್ವೀಕರಿಸುತ್ತೆ ಅದು ಹಂಸ. ಹಾಗೆ ನಮ್ಗೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅನ್ನೋ ಒಂದು ಪ್ರಜ್ಞೆಯನ್ನ ಬೆಳೆಸ್ಕೊಳ್ಳೋದ್ರಿಂದ ನಾವು ಏನ್ ಮಾಡ್ಬೋದು, ನಮ್ಮ ಮನವನ್ನ ವಿಕಾಸಗೊಳಿಸ್ಕೊಳ್ತಾ ನಮ್ಮ ಒಂದು ಎಲ್ಲಿ ನಾವ್ ಇರ್ಬೇಕು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ತಾ ಸಕಾರಾತ್ಮಕ ಚಿಂತನೆಯಿಂದ ನಮ್ಮ ಬದುಕನ್ನ ನಾವು ಹೆಚ್ಚು ಅರ್ಥಪೂರ್ಣವಾಗಿಸಿಕೊಳ್ಳಲು ಈ ಕ್ರಿಯಾಶೀಲತೆ ಅಂತಕ್ಕಂಥದ್ದು ತುಂಬಾ ಸಹಾಯಕವಾಗಿದೆ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಧನ್ಯವಾದಗಳು ಸರ್. ಹಾಗೆ ನಮ್ಮೊಂದಿಗೆ ಸಂತೋಷ್ ಶೆಟ್ಟಿ ಸರ್ ಇದ್ದಾರೆ. ಸರ್, ಈ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಸರ್. ಎಲ್ರಿಗೂ ನಮಸ್ಕಾರ. ಈಗ ನಾವು ಏನಾಗಿದೆ ಅಂದ್ರೆ ಆಧುನಿಕ ಜಗತ್ತಲ್ಲಿ ನಾವು ಎಲ್ರೂ ಒಂದು ಜೀವನವನ್ನ ತುಂಬಾ ವೇಗವಾಗಿ ಇದ್ ಮಾಡ್ತಾ ಇದ್ದೇವೆ. ಎಲ್ಲದರಲ್ಲೂ ತಾಳ್ಮೆಯನ್ನ ಕಳ್ಕೊಂಡು ಕೇವಲ ಎಲ್ರೂ ಒಂದು ಹಣದ ಹಿಂದೆ ಹೋಗುವಂತದ್ದೇ, ಅಂದ್ರೆ ಹಣವೇ ಎಲ್ಲರಿಗೂ ಒಂದು ಪ್ರಮುಖ ಒಂದು ಗುರಿಯಾಗಿದೆ. ಅಂದ್ರೆ ಹಣವನ್ನ ಬಿಟ್ಟು ನಾವು ಬೇರೆ ಎಲ್ಲಾ ವಿಚಾರಗಳನ್ನ ಮರೆತು ನಾವು ಬದುಕ್ತಾ ಇದ್ದೇವೆ. ಒಂದು ಆರೋಗ್ಯ ಆಗಿರ್ಬೋದು, ಅಥವಾ ನಮ್ಮ ಒಂದು ಉತ್ತಮ ದಿನಚರಿ ಆಗಿರ್ಬೋದು, ಮತ್ತೆ ಹೊಸ ಹೊಸ ವಿಷಯಗಳನ್ನ ಕಲಿಯುವಂತದ್ದಾಗಿರ್ಬೋದು, ಅಥವಾ ಈ ತರದ ಒಂದು ಉತ್ತಮ ವಿಚಾರಗಳಿಗೆ ನಮ್ಮ ಸಮಯವನ್ನ ವಿನಿಯೋಗ ಮಾಡದೆ ಕೇವಲ ಒಂದು ಹಣದ ಹಿಂದೆ ಹೋಗುವಂತದ್ದು, ಒತ್ತಡದ ಜೀವನದಲ್ಲಿ ನಾವು ಎಷ್ಟೋ ವಿಚಾರಗಳಲ್ಲಿ ಕಳೆದೋಗ್ತಾ ಇದ್ದೇವೆ. ಹಾಗಾಗಿ ನಾವು ಈ ತರಹದ, ಅಂದ್ರೆ ಇವತ್ತು ನಾವು ಆನ್ಲೈನ್ ಕ್ಲಾಸ್ ಅಲ್ಲಿ ನಾವು ಈಗ ಅಟೆಂಡ್ ಆಗಿ ಒಳ್ಳೆ ವಿಚಾರಗಳನ್ನ ಕಲಿಯುವಂತದ್ದಾಗಿರ್ಬೋದು, ನಮ್ಮ ವ್ಯಕ್ತಿತ್ವವನ್ನ ರೂಪಿಸುವಂತ ವಿಚಾರಗಳಿಗೆ ನಮ್ಮನ್ನ ಒಗ್ಗೂಡಿಸಿಕೊಳ್ಳುವಂತದ್ದಾಗಿರ್ಬೋದು, ಈ ತರಹದ ಒಂದು ಧನಾತ್ಮಕ ವಿಚಾರಗಳಿಗೆ ನಮ್ಮನ್ನ ಒಗ್ಗೂಡಿಸಿಕೊಂಡು ನಾವು ಸಾಗ್ತಾ ನಾವು ನಮ್ಮ ವ್ಯಕ್ತಿತ್ವಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಕೇವಲ ನಾವು ಅಂದ್ರೆ ನಮ್ಮ ಬದುಕಿಗಾಗಿ ಹಣ ಬೇಕೇ ಹೊರತು ಹಣಕ್ಕಾಗಿಯೇ ನಾವು ಬದುಕಬಾರ್ದು ಅನ್ನುವಂಥದ್ದು ನಾನು ಸರ್ನ ಪುಸ್ತಕದಲ್ಲಿ ಓದಿದೆ. ಹಾಗೆ ನಾವು ಜೀವನದ ಮೌಲ್ಯಗಳನ್ನ, ನಮ್ಮಲ್ಲಿರ್ತಕ್ಕಂಥ ದೌರ್ಬಲ್ಯಗಳನ್ನ ಹೋಗ್ಲಾಡಿಸ್ತಾ ನಮ್ಮ
ಸಾಮರ್ಥ್ಯದ ಕಡೆ ಅದನ್ನ ಹೆಚ್ಚಿಸುವಂತ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾದ ಕೆಲವೊಂದು ಅಂಶಗಳನ್ನ ಆ ಅದರತ್ತ ನಾವು ಹೆಚ್ಚು ಗಮನ ಕೊಡ್ತಾ ಅದನ್ನ ನಾವು ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುವಂತ ಒಂದು ವಿಷಯಗಳಿಗೆ ಗಮನ ಕೊಡ್ತಾ ನಾವು ಅದರ ಹತ್ರ ಸಾಗ್ತಾ ಬಂದಾಗ ನಮ್ಮಲ್ಲಿರ್ತಕ್ಕಂಥ ದೌರ್ಬಲ್ಯಗಳು ಕಡಿಮೆ ಆಗ್ತಾ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಅದು ಸಹಕಾರಿಯಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಸಾಗ್ತಾ ಸಕ್ರಿಯವಾಗಿ ನಮ್ಮನ್ನ ಇಟ್ಕೊಂಡು ನಮ್ಮನ್ನ ನಾವು ಉತ್ತಮ ಪ್ರಜೆಗಳಾಗಿ ರೂಪಿಸುವಂತ ಒಂದು ಸಹಕಾರಿ ಆಗ್ತದೆ ಅನ್ನುವಂಥದ್ದನ್ನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ತಾವು ಹೇಳಿದ್ದು ಅಕ್ಷರಶಃ ಸತ್ಯ ಸರ್. ಇಂದಿನ ದಿನಮಾನದಲ್ಲಿ ಹಣವೇ ಜಗತ್ತನ್ನು ಆಳುತ್ತಿದೆ ಅಂತ ಒಂದು ಮಾತು ಹೇಳ್ತಾರೆ. ಆದ್ರೆ ಹಣ ಬದುಕಿಗೆ ಬಹಳ ಮುಖ್ಯ. ಆದ್ರೆ ಆ ಹಣದ ಜೊತೆಗೂ ಕೂಡ ಇನ್ನೂ ಕೆಲವು ಮೌಲ್ಯಗಳು, ನೈತಿಕ ನಿಯಮಗಳು, ಮತ್ತೆ ಜೀವನ ಉತ್ಸಾಹವನ್ನ ಬೆಳೆಸ್ತಕ್ಕಂತಹ ಇಂಥ ಸತ್ಸಂಗ, ಒಳ್ಳೆ ವಿಚಾರಗಳು, ಸಕಾರಾತ್ಮಕ ಚಿಂತನೆ ನಮ್ಮ ಬದುಕಿಗೆ ಹೊಸ ಆಯಾಮವನ್ನ ತಂದ್ಕೊಡ್ತವೆ ಅಂತ ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ರಿ ಸರ್. ಧನ್ಯವಾದಗಳು ಸರ್. ಹೀಗೆ ನೋಡಿದ್ರಲ್ಲ ವೀಕ್ಷಕರೇ, ಕ್ರಿಯಾಶೀಲತೆ ಅಂತಕ್ಕಂಥದ್ದು ಒಂದು ವ್ಯಕ್ತಿಯಲ್ಲಿ ಹೊಸ ಚೈತನ್ಯವನ್ನ, ಹೊಸ ಉತ್ಸಾಹವನ್ನ, ಹುಮ್ಮಸ್ಸನ್ನ ನೀಡ್ತಕ್ಕಂಥದ್ದು. ಮನುಷ್ಯ ಈಗ ಸದಾ ಹರಿಯುವಂತ ನೀರು ಮೃದುವಾಗಿರುತ್ತೆ, ಆದ್ರೆ ಶಿಲೆ ಕಠಿಣವಾಗಿರುತ್ತೆ. ಅಂತ ಕಠಿಣವಾಗಿರುವಂತಹ ಶಿಲೆಯನ್ನೇ ನಿರಂತರವಾಗಿ ಹರಿಯಿದಾಗ ಆ ಶಿಲೆಯನ್ನೇ ಸವಿಸಿ ಹಾಕುತ್ತೆ ನೀರು. ಹಾಗೇನೆ ಕ್ರಿಯಾಶೀಲತೆ ನಮ್ಮ ಬದುಕಿನಲ್ಲಿ ಎಷ್ಟೇ ಸಮಸ್ಯೆ ಇರ್ಲಿ, ನೋವು ಇರ್ಲಿ, ದುಃಖ ಇರ್ಲಿ, ನಿರಾಶೆ ಇರ್ಲಿ, ಅವುಗಳನ್ನ ಬದಿಗಿಟ್ಟು ಶಿಸ್ತನ್ನ ರೂಢಿಸಿಕೊಂಡು ಒಂದು ಗುರಿಯನ್ನ ಇಟ್ಟುಕೊಂಡು ಆ ದಿಶೆಯೆಡೆಗೆ ನಾವು ದಿನನಿತ್ಯ ಪ್ರಯತ್ನವನ್ನ ಮುಂದುವರಿಸಿದ್ದೇ ಆದಾಗ ನಮ್ಮ ಬದುಕು ಸೋಲು ಗೆಲುವಿನಿಂದ, ನೋವು ನಿರಾಶೆಗಳಿಗೆ ಮೀರಿ ಒಂದು ಅರ್ಥವನ್ನ ಕಟ್ಟಿಕೊಳ್ಳುತ್ತೆ. ಸಾಧಕರಾಗಿ ಬದುಕಿನಲ್ಲಿ ನಿಂದಿರೋದಕ್ಕೆ ಸಹಾಯಕ ಆಗುತ್ತೆ. ಹಾಗಾಗಿ ವೀಕ್ಷಕರೇ, ಈ ನಮ್ಮ ಸಂವಾದ ತಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡೋದ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನ ಜಯಪ್ರಕಾಶ್ ನಾಗ್ಟೇಲ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.